ಹಾಯ್ ಗಾಯ್ಸ್, ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹಾಯ್ ಎವ್ರಿವನ್, ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ವಿತೌಟ್ ಮೇಕಪ್ಪಲ್ಲಿ ಬಂದಿದ್ದೀನಿ. ನೋಡಿರಿ, ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಮೇಕಪ್ ಇಲ್ಲ, ಯಾವುದೇ ರೀತಿ ಮೇಕಪ್ ಇಲ್ಲ, ಒಂಚೂರು ಇಲ್ಲ, ಎಲ್ಲ ರಿಮೂವ್. ನೋಡಿ, ಒಂಚೂರು ಯಾವುದೇ ಸಹಿತ ಏನು ಮೇಕಪ್ ಇಲ್ಲ, ಫುಲ್ ಕ್ಲೀನಾಗಿದೆ. ಓಕೆ, ನಾನಿವತ್ತು ಒಂದು ಮೇಕಪ್ ಅಂದರೆ ಬೇಸಿಕ್, ನಾವೀಗ ನಾರ್ಮಲಾಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋ ಥರ ಒಂದು ಬೇಸಿಕ್ ಆಗಿ ಸಿಂಪಲ್ಲಾಗಿ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿ ಕೂಡ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ತೋರಿಸಿದ್ದೀನಿ, ಅದು ಬಿಟ್ಟಿದ್ದು ನೆಕ್ಸ್ಟ್ ವಿಡಿಯೋ. ಯಾರು ನೋಡಿಲ್ವೋ ಆ ವಿಡಿಯೋ ಅದು ನೋಡ್ಕೊಂಡು ಬನ್ನಿ. ಜಸ್ಟ್ ಒಂದು 100 ರೂಪೀಸ್ ಒಳಗಡೆ ಅದು ಆ ವಿಡಿಯೋ ತೋರಿಸಿದೆ, ಏನು ಸಿಗ್ಬೋದು ಅಷ್ಟರಲ್ಲಿ, ಅದ್ರಲ್ಲಿ ಏನು ಮೇಕಪ್ ಮಾಡ್ಬೋದು ಅಂತ ತೋರಿಸಿದ್ದೆ. ಇವಾಗ ನಾನು ಸ್ವಲ್ಪ ಕ್ವಾಲಿಟಿ ಆ ಥರ ತೋರಿಸ್ತಾಯಿದ್ದೀನಿ. ತುಂಬ ಜಾಸ್ತಿನೂ ಅಲ್ಲ, ಬಟ್ ಇದು ತಂದು ಇಟ್ಕೊಂಡ್ರೆ ನಿಮ್ಗೆ 1 ರಿಂದ 2 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಆಯಿತಾ. ಎಕ್ಸ್ಪೈರಿ ಡೇಟ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ನಾವು ಆರ್ಡ್ರ್ ಹಾಕ್ಕೊಂಡು ತಂದ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಅಂಥ ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಅಷ್ಟೇ, ಬಟ್ ಅದನ್ನು 1 ಮಂತ್ಗೆಲ್ಲ ಡಿವೈಡ್ ಮಾಡೋಕ್ಕೆ ಹೋದರೆ ಒಂದು 50 ರೂಪೀಸ್ 100 ರೂಪೀಸ್ ಆ ಥರನೇ ಇರುತ್ತೆ. ಬಟ್ 1 ಇಯರ್ 2 ಇಯರ್ಸ್ಗೆಲ್ಲ ಆರಾಮಾಗಿ ಅದು ಯೂಸ್ ಮಾಡ್ಬೋದು. ಅದರಿಂದ 1 ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ತುಂಬ ಜಾಸ್ತಿದು ಅಲ್ಲ, ತುಂಬ ಕಡಿಮೆದು ಅಲ್ಲ, ತುಂಬ ಜಾಸ್ತಿ ಪ್ರಾಡಕ್ಟು ಯೂಸ್ ಮಾಡ್ತಾಯಿಲ್ಲ. ಸಿಂಪಲಾಗಿ ಸ್ವಲ್ಪ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಒಂದು ಚೆನ್ನಾಗಿರೋದು ಅಂದರೆ ನಾರ್ಮಲಾಗಿ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿ ಬರೋದು, ನಮ್ಮದು ಸೆಲ್ಫ್ ನಾವು ಮೇಕಪ್ ಏನು ಮಾಡ್ಕೊಳ್ಬೋದು ಸಿಂಪಲಾಗಿ ಅಂತ. ಓಕೆ, ಒಂದು ಗೆಸ್ಟಾಗಿ ಯಾವ ಥರ ಮೇಕಪ್ ಮಾಡ್ಕೊಂಡು ಹೋಗ್ಬೋದು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬರೋಣ. ಓಕೆ, ಫಸ್ಟು ನಾನು ಬಂದುಬಿಟ್ಟು ಮಾಯ್ಶ್ಚರೈಸರ್ ಹಚ್ಕೊತೀನಿ. ಮಾಯ್ಶ್ಚರೈಸರ್ ಬಂದುಬಿಟ್ಟು ಇವಾಗ ಹೊಸದಾಗಿ ಒಂದು ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಹಿಮಾಲಯ ಆಗಿತ್ತು, ಬಟ್ ಇವಾಗ ಒಂದು ಚೆನ್ನಾಗಿರೋ ತೊಗೊಂಡಿದ್ದೀನಿ, ಅಲೋವೆರಾ ಜೆಲ್, ಅದರಿಂದ ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿದೆ, ಮಾಯ್ಶ್ಚರೈಸರಾಗಿ ವರ್ಕ್ ಆಗುತ್ತೆ. ಇನ್ನು ಓಪನ್ ಮಾಡಿಲ್ಲ. ಇದು ಬಂದುಬಿಟ್ಟು ಜೆಲ್ಲು. ಇದು ಬಂದುಬಿಟ್ಟು 2 in 1 ಆಗಿ ವರ್ಕ್ ಮಾಡ್ಬೋದು. ಹೇರ್ಸ್ಗೂ ಯೂಸ್ ಮಾಡ್ಬೋದು, ಹಂಗೆ ಸ್ಕಿನ್ಗೂ ಯೂಸ್ ಮಾಡ್ಬೋದು. ಇದರ ಪ್ರೈಸ್ ಏನು ತುಂಬ ಜಾಸ್ತಿ ಅಲ್ಲ, ಜಸ್ಟ್ 100 ರೂಪೀಸ್ ಅಷ್ಟೇ. ಲಿಟಲಾಗಿ ಯೂಸ್ ಮಾಡಿ ಸ್ವಲ್ಪ ತೊಗೊಳ್ತೀನಿ ಅಷ್ಟೇ, ಸ್ವಲ್ಪ. ಇದನ್ನು ನಾವು ಇವಾಗ ಈ ಥರ ಚಿಕ್ಕದಾಗಿ ಹೇರ್ಸ್ ಇರುತ್ತಲ್ಲ, ಅದಕ್ಕೂ ಬೇಕಾದರೆ ಆ್ಯಡ್ ಮಾಡಿಬಿಟ್ಟು ಕೋಮ್ ಮಾಡ್ಕೊಬೋದು. ಚೆನ್ನಾಗಿ ಒಂಥರ ಶೈನಿಂಗ್ ಇರುತ್ತೆ. ಕಾಣಿಸ್ತಾ ಇದೆ ನಿಮಗೆ? ನೋಡಿ, ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ, ಎಷ್ಟು ಶೈನಿಂಗ್ ಇರುತ್ತೆ, ಸಾಕಾಗಿದೆ. ಹೇರ್ ಜೆಲ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಸ್ಕಿನ್ ಆ್ಯಂಡ್ ಹೇರ್ ಎರಡೂ ಇದೆ, ಇದು ನೋಡಿ ಬರೆದಿರ್ತಾರೆ. ನಾನಿವತ್ತು ಮಾಯ್ಶ್ಚರೈಸರ್ ಹಚ್ತಾ ಇಲ್ಲ, ಇದು ಜೆಲ್, ಅಲೋವೆರಾ ಜೆಲ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕಮ್ಮಂತ ಇದೆ ಅಲೋವೆರಾ ಸ್ಮೆಲ್. ಓಕೆ, ನೀಟಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಬ್ಲೆಂಡರ್ ಆಗಲಿ ಇನ್ನೇನು ಅದೆಲ್ಲ ಯೂಸ್ ಮಾಡಿ, ನಮಗೆ ಗೊತ್ತು ಅರ್ಜೆಂಟಾಗಿ ನಾವು ರೆಡಿ ಆಗಬೇಕು ಅಂದರೆ ಆ ಬ್ಲೆಂಡರೆಲ್ಲ ಇಟ್ಕೊಂಡು ಅಥವಾ ಬ್ರಷ್ ಇಟ್ಕೊಂಡು ಮೇಕಪ್ ಅದೆಲ್ಲ ಆಗಲ್ಲ. ಅದಕ್ಕೋಸ್ಕರ ಸಿಂಪಲ್ ಮೇಕಪ್ ಹೇಳ್ತಾ ಇದ್ದಾನಲ್ಲ ಅದು. ಇದು ಬೇಗ ಡ್ರೈ ಆಗುತ್ತೆ ಆಯಿತಾ, ಸ್ವಲ್ಪ ನೋಡಿ ಬೇಗ ಡ್ರೈ ಆಗುತ್ತೆ. ಸ್ವಲ್ಪ ಫ್ಯಾನ್ ಹಾಕೊತೀನಿ. ನಾನು ಮನೆಯಿಂದ ಬರುವಾಗ ಶಾಪ್ಗಂತ ಪ್ಯಾಂಟ್ ಹಾಕೊಂಡು ಬಂದಿದ್ದೆ, ಬಟ್ ಫುಲ್ಲು ಒದ್ದೆ, ಜೋರು ಮಳೆ ಬರ್ತಾಯಿತ್ತು. ಸೊ ಆಮೇಲೆ ಇಲ್ಲಿಗೆ ಬರುವಾಗ ಇನ್ಮೇಲೆ ಮಳೆ ಇರೋದ್ರಿಂದ ರೈನ್ಕೋಟ್ ಹಾಕೊಂಡ್ರೂ ಒದ್ದೆ ಆಗೇ ಆಗುತ್ತೆ. ಕೆಳಗಡೆ ಕಾಲ ಹತ್ರ ಎಲ್ಲ ಫುಲ್ ಒದ್ದೆ ಆಗಿತ್ತು. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ದೀನಿ, ಮನೇಲಿ ಹಾಕುವಂಥ 1-2 ಡ್ರೆಸ್ಸನ್ನು, ನೈಟ್ ಡ್ರೆಸ್ಸು, ಪ್ಯಾಂಟು, ಇದು ಲೆಗ್ಗಿನ್ಸ್ ಆ ಥರದೆಲ್ಲ ಇಲ್ಲಿ ಶಾಪಲ್ಲಿ 1-2-3 ಇಟ್ಕೊಂಡಿದ್ದೀನಿ. ಬಂದಾಗ ಡೇ ಟೈಮಲ್ಲಿ ಮಳೆ ಇದ್ದರೆ ಹಾಗೆ ಒಣಸಿ ಆಮೇಲೆ ಹಾಕೊಂಡು ಬಂದಿರೋದನ್ನ ಹಾಗೆ ಎತ್ತಿಟ್ಟು ಸ್ವಲ್ಪ ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ. ಹಾಗೆ ಆ ಪ್ಯಾಂಟನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಹೀಗೂ ಓಕೆ, ಜೆಲ್ ಆಯಿತಾ ಮುಖ. ಇವಾಗ ಒಂಥರ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು ಜೆಲ್, ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್ ಕಾಲೇಜ್. ಇದರ ಪ್ರೈಸು 339. ಇದು ಇವಾಗ ಮತ್ತೆ ಆರ್ಡ್ರ್ ಹಾಕಿದ್ದೀನಿ. ಇದನ್ನು ಹಚ್ಕೊಳ್ಳೋಣ.
ಇದೆಲ್ಲ ಒನ್ ಟೈಮ್ ಒಂದು ಆರಾಮಾಗಿ ಒಂದು 4 ಮಂತ್ಸ್ ಇಲ್ಲ 3 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ತಂದಿಟ್ಕೊಂಡ್ರೆ. ಅಂದರೆ ಡೈಲಿ ಬೇಕೇ ಬೇಕಿದು. ನಾನು ಆಲ್ರೆಡಿ ಇವಾಗ ಒಳಗಡೆನೇ ಇರೋದ್ರಿಂದ ನನಗೇನು ಅವಶ್ಯ ಇರಲಿಲ್ಲ, ಬಟ್ ಇವಾಗ ಸನ್ಸ್ಕ್ರೀನು. ಆದರೆ ಇವಾಗ ಏನಕ್ಕೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಇದು ಅಲೋವೆರಾ ಜೆಲ್ ಇದ್ರ ತೋರಿಸಿದ್ನಲ್ಲ, ಇದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನಿಮ್ಮ ಹತ್ರ ಯಾವ್ದು ಮಾಯಿಶ್ಚರೈಸರ್ ಇದೆಯೋ ಅದು ಯೂಸ್ ಮಾಡಿ, ಆಯಿತಾ? ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆಯಿತಾ, ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮರ್ ಒಂದು ಸ್ವಲ್ಪ ಚೆನ್ನಾಗಿರೋದು ಹೇಳ್ತಾ ಇದ್ದೀನಿ. ಪಿಟ್ಮಿ ಅವ್ರದ್ದು ಆಯಿಲ್ ಇದೆ. ಈ ಪ್ರೈಮರ್ ಬಂದುಬಿಟ್ಟು ನಾರ್ಮಲ್ ಸ್ಕಿನ್ ಅವ್ರಿಗೂ ಚೆನ್ನಾಗಿರುತ್ತೆ, ಆಯಿಲಿ ಸ್ಕಿನ್ ಅವ್ರಿಗೂ ಯೂಸ್ ಆಗುತ್ತೆ, 2 in 1 ಆಗಿ ಯೂಸ್ ಆಗುತ್ತೆ. ಇದು ಬಂದು ಪಿಟ್ಮಿ ಅವ್ರದ್ದು ಚೆನ್ನಾಗಿದೆ ಇದು ಪ್ರೈಮರು. ಇದು ಒಂದು ತಂದಿಟ್ಟು ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ರೇಟು, ಬಟ್ ಆದರೆ ತುಂಬ ಟೈಮ್ ಯೂಸ್ ಮಾಡ್ಬೋದಲ್ಲ, ಜಾಸ್ತಿ ಆಗಲ್ಲ. ಇಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲರಿಗೂ ಸ್ವಲ್ಪ ಇವಾಗ ಸನ್ಸ್ಕ್ರೀನ್ ಆಗಲಿ ಮಾಯಿಶ್ಚರೈಸರ್ ಹಾಕಿದಾಗ ಸ್ವಲ್ಪ ಡ್ರೈ ಆಗೋವರೆಗೂ ಕಾಯಿರಿ. ಸ್ವಲ್ಪ ಫ್ಯಾನ್ ಹತ್ರನೇ ಇದ್ದು ಅದನ್ನು ಡ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ. ಇಲ್ಲ ಡ್ರೈ ಆಗದೇ ಬ್ಯಾಕ್ ಟು ಬ್ಯಾಕ್ ಯೂಸ್ ಮಾಡಬೇಡಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ನಾನು ಅವಾಗಲೇ ಹೇಳ್ತಾ ಇದ್ದೀನಿ, ಬ್ಲೆಂಡರ್ ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಕೈಯಲ್ಲಿ ಹೇಗೆ ಯೂಸ್ ಮಾಡ್ಬೋದು ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಕಲರ್ ಕರೆಕ್ಟ್ ಮಾಡೋಣ. ಕಲರ್ ಕರೆಕ್ಟ್ ಬಂದುಬಿಟ್ಟು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನನ್ನ ನೋಡಿ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಸ್ವಲ್ಪ ಲೈಟಾಗಿದೆ ನಮ್ಮದು ಅಷ್ಟೇ. ಆಮೇಲೆ ಇಲ್ಲಿ ನಿಮ್ಗೆ ಅಬ್ಸರ್ವ್ ಆಗ್ತಾಯಿದೆಯಾ ಕ್ಯಾಮರಾದಲ್ಲಿ ಗೊತ್ತಿಲ್ಲ ನೋಡಿ, ಇಲ್ಲಿದೆ, ಇಲ್ಲಿ 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 ಈ ಥರ ಇದ್ದಾಗ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಈ ಥರ ಇದ್ದಾಗ ಇದರಲ್ಲಿ ಆರೆಂಜ್ ಇದೆಯಲ್ಲ, ಈ ಆರೆಂಜ್ ಇದನ್ನು ಸ್ವಲ್ಪ ಲೈಟಾಗಿ ತೊಗೊಂಡು ಇಲ್ಲೆಲ್ಲ ಆ್ಯಡ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆಯೋ. ಇದು ಬಂದುಬಿಟ್ಟು ನಾವು ಡೈಲಿನೂ ಯೂಸ್ ಮಾಡ್ಬೋದು, ಫಂಕ್ಷನ್ ಇದೆ ಅಂದರೆ ನಾರ್ಮಲಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ ಇದು. ಅಂದರೆ ಬ್ಲ್ಯಾಕ್ ಇದ್ದರೆ ಅದು ಕವರ್ ಆಗುತ್ತೆ, ಆರೆಂಜ್ ಕಲರ್ ಕರೆಕ್ಟರ್. ಅಂದರೆ ತುಂಬ ಸ್ಪ್ರೆಡ್ ಹೀಗೆ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಟಪ್ 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 ಮಾಡಿ. ಇಲ್ಲೂ ಇದೆ ನೋಡಿ, ನನಗೆ ತುಟಿ ಸುತ್ತ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಪಿಂಪಲ್ಸ್ ಅಂಥದ್ದಿಲ್ಲ, ಜಸ್ಟ್ ಚಿಕ್ಕದು ಮತ್ತು ಸ್ವಲ್ಪ ಆಗ್ತಾಯಿದ್ದೀನಿ, ಜಾಸ್ತಿ ಆಗ್ತಾಯಿದೆ. ಕಾಣಿಸುತ್ತೆ ಇಲ್ಲಿ ಇದ್ದೇ ಇರುತ್ತೆ, ಆಲ್ಮೋಸ್ಟಾಗಿ ಎಲ್ರಿಗೂ ಡಾರ್ಕ್ ಸರ್ಕಲ್ ಇರುತ್ತೆ. ನನಗೆ ಅಷ್ಟೊಂದಿಲ್ಲ, ಬಟ್ ಇದೆ ಸ್ವಲ್ಪ ಲೈಟಾಗಿ. ನಿದ್ದೆ ಸರಿಯಾಗಿಲ್ಲ, ಟೆನ್ಷನ್ನಿಂದ, ಅಥವಾ ವಾಟರ್ ಜಾಸ್ತಿ ಕುಡ್ದಿಲ್ಲ, ನೀರು ಕುಡ್ದಿಲ್ಲ ಅಂದ್ರೂ ಆಗುತ್ತೆ ಅದು. ಸ್ವಲ್ಪ ಓಕೆ, ಇಷ್ಟು ಕಲರ್ ಕರೆಕ್ಟರ್. ಇದರಲ್ಲಿ ಆರೆಂಜ್ ಜಾಸ್ತಿ ಯೂಸ್ ಆಗುತ್ತೆ. ಎರಡಿದೆ ಇದು. ನಾನು ನಿಮಗೆ ಹೇಳ್ತಾ ಇದ್ನಲ್ಲ, ನಾರ್ಮಲಾಗಿ ನಾ ಏನು ಯೂಸ್ ಮಾಡ್ತೀನೋ ಪ್ರಾಡಕ್ಟ್ ಅದರಲ್ಲೇ ತೋರಿಸ್ತೀನಿ. ಅದು ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತೋರಿಸೋದಿದ್ರೆ ಬ್ಲೂ ಹೆವೆನ್ ಅವ್ರದ್ದು ಕನ್ಸಿಲರು, ಇದು ಚೆನ್ನಾಗಿದೆ. ಇದು ಅಂದರೆ ಸ್ವಲ್ಪ ವಾಟರ್ ಪ್ರೂಫ್ ಮೇಕಪ್ ಪ್ರೂಫ್ ಕೊಡುತ್ತೆ. ಬ್ಲೂ ಹೆವೆನ್ ಅವ್ರದ್ದು ಕನ್ಸಿಲರ್ ಎಲ್ಲೋ ಅವರ್ಸ್ ಸ್ಟೇ ಇದೆ. ಇದು ಬಂದುಬಿಟ್ಟು ಕನ್ಸಿಲರ್ ಆಗಿರೋದ್ರಿಂದ ಇದನ್ನು ಬೇಕಾದ್ರೆ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಅಂದರೆ ಫೌಂಡೇಶನ್ ಥರನೇ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು, ರಿಸಲ್ಟ್ ಕೊಡುತ್ತೆ. ಬಟ್ ನಾನು ಇದಕ್ಕಿಂತ ಸ್ವಲ್ಪ ಇದು ಪ್ರೈಸ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆದೇ ತೋರಿಸ್ತಾ ಇದ್ದೀನಿ. ಅಂದರೆ ನಾರ್ಮಲ್ ಡೇಸ್ಗೆ ಹೇಗಿರುತ್ತೋ ಹಾಗೆ, ಜಾಸ್ತಿ ಓವರ್ ಆಗಬೇಡ ಅಂತ. ಅದಕ್ಕೋಸ್ಕರ ಇದೇನು ಓವರಾಗಿ ಕೊಡಲ್ಲ, ಬಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದಾಗ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಇವಾಗ ಬ್ರೈಡು ಅಥವಾ ಮದುವೆ ಟೈಮಲ್ಲಿ ಅಥವಾ ನಾವು ಮದುವೆಗೆ ಎಷ್ಟಾಗಿ ಹೋಗ್ತೀವಿ, ಸ್ವಲ್ಪ ಜಾಸ್ತಿ ಇರಲಿ ಅನ್ನೋ ಥರ ಇದ್ದರೆ ಇದು ಯೂಸ್ ಮಾಡಿ ನೀವು. ಬ್ಲೂ ಹೆವೆನ್ ಅವ್ರದ್ದು ಚೆನ್ನಾಗಿದೆ. ಪಿಟ್ಮಿದೆ ಅವ್ರದ್ದು ಸಕ್ಕತ್ತಾಗಿದೆ, ಅದೂ ಚೆನ್ನಾಗಿರುತ್ತೆ.
ಇದು ಬಂದ್ಬಿಟ್ಟು ಫೌಂಡೇಶನ್ ಅಲ್ಲ, ಕನ್ಸಿಲರ್ ಆಯಿತಾ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಕನ್ಸಿಲರ್, ಫೌಂಡೇಶನ್ ಅಲ್ಲ. ಓಕೆ, ನೆಕ್ಸ್ಟ್ ಅದು ಬೇಡ ಅಂದರೆ ಸ್ವಲ್ಪ ಜಾಸ್ತಿ ಇತ್ತು ರೇಟ್ ಅನ್ನೋದಿದ್ರೆ, ಕಡಿಮೆದ್ರಲ್ಲೇ ಹೇಳೋದಿದ್ರೆ ನಾನು ಡೈಲಿ ಯೂಸ್ ಮಾಡುವಂಥ ಪೌಂಡ್ಸ್ BB ಕ್ರೀಮ್ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಫೌಂಡೇಶನ್ ಕ್ರೀಮ್ ಆಗಿರುತ್ತೆ, ಇದನ್ನೇ ಯೂಸ್ ಮಾಡೋಣ. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಇವಾಗ ಸದ್ಯಕ್ಕೆ ನಾನು ಇದೇ ಯೂಸ್ ಮಾಡ್ತೀನಿ ಆಯಿತಾ. ನೆಕ್ಸ್ಟ್ ಯಾವ್ದಾದ್ರು ಸ್ವಲ್ಪ ಬ್ರೈಟ್, ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹೆವಿ ಮೇಕಪ್ ಇದ್ದಾಗ ಅದನ್ನು ಯೂಸ್ ಮಾಡಿ ನಾನು ಅದರ ರಿಸಲ್ಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಬಟ್ ಇವಾಗ ಸಿಂಪಲ್ ಆಗಿರೋದ್ರಿಂದ ಇದನ್ನೇ ಯೂಸ್ ಮಾಡ್ತೀನಿ. ಓಕೆ, ಇದ್ರ ಕ್ವಾಂಟಿಟಿ ಸ್ವಲ್ಪ ಅದೆಲ್ಲ ನಾನು ಡೈಲಿ ಯೂಸ್ ಮಾಡ್ತೀನಲ್ಲ, ಅದಕ್ಕೆ ಸ್ವಲ್ಪ ಖಾಲಿ ಆಗಿರುತ್ತೆ. ನಾನು ತುಂಬ ದೊಡ್ಡದನ್ನು ತಂದು ಇಟ್ಕೊಳ್ಳಲ್ಲ, ಚಿಕ್ಕ ಚಿಕ್ಕ ಬೇಗ ತಗೊಂಡು ಹೋಗುವಾಗ ಅದರಲ್ಲೂ ಕ್ಯಾರಿ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ದೊಡ್ಡ ಕ್ರೀಮ್ ತಂದು ಇಟ್ಕೊಳ್ಳಲ್ಲ. ಇದನ್ನು ಡೈಲಿ ಯೂಸ್ ಮಾಡುವಾಗ ಸ್ವಲ್ಪ ಲೈಟ್ ಯೂಸ್ ಮಾಡ್ತೀನಿ, ಇಷ್ಟೊಂದೆಲ್ಲ ಹಾಕೊಳ್ಳಲ್ಲ, ತುಂಬ ಕಡಿಮೆ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಅದು ತುಂಬ ಚಿಕ್ಕದೇ ಯೂಸ್ ಮಾಡೋದು ಜಾಸ್ತಿ. ಕಣ್ಣಿನ ಸುತ್ತ ಅಂದರೆ ನಾವು ಆರೆಂಜ್ ಕರೆಕ್ಟರ್ ಎಲ್ಲೆಲ್ಲ ಹಾಕಿದ್ವ ಅಲ್ಲೆಲ್ಲ ಸ್ವಲ್ಪ. ಇದು ಬಂದು ಕೈಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಅಂದರೆ ಎಲ್ಲ ಕಡೆನೂ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ, ಆಮೇಲೆ ನಾವು ಬೇಕಾದ್ರೆ ಸ್ಮರ್ಜ್ ಮಾಡ್ಬೋದು ಡೈರೆಕ್ಟಾಗಿ. ಕಣ್ಣಿಗೂ ಹಾಕೊಳ್ಳಿ. ನಮಗೆ ಗೊತ್ತಿರಲ್ಲ, ನಮ್ಮ ಹತ್ರ ಇರೋ ಸಿಂಪಲ್ ಆಗಿರೋ ಪ್ರಾಡಕ್ಟಲ್ಲೇ ನಾವು ಚೆನ್ನಾಗಿರೋ ರಿಸಲ್ಟ್ ಕೊಡ್ಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಇಲ್ಲಿ ನೆಕ್ಗೆ, ಇಯರ್ಗೆ ಎಲ್ಲದಕ್ಕೂ ಯೂಸ್ ಮಾಡಿ ನೀವು ಆಯಿತಾ. ನಾನು ಇವಾಗ ಮಾಡ್ತಾ ಇಲ್ಲ, ನೀವು ಯೂಸ್ ಮಾಡಿ. ಅದು ಆರೆಂಜ್ ಕರೆಕ್ಟರ್ ಹಾಕಿರ್ತೀವಲ್ಲ ನಾವು, ಈ ಥರ ಟ್ಯಾಪ್ ಮಾಡೋದ್ರಿಂದ ಅದು ಅಲ್ಲಿ ಕರೆಕ್ಟಾಗಿರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಟ್ಯಾಪ್ ಮಾಡ್ಬೋದು. ನೋಡಿ, ನಾವು ಆರೆಂಜ್ ಕರೆಕ್ಟರ್ ಎಲ್ಲಾದರೂ ಕಾಣಿಸ್ತಾ ಇದೆಯಾ? ಇಲ್ಲಿ ಎಷ್ಟೊಂದು ಜಾಸ್ತಿ ಹಾಕಿದ್ದೆ, ಇಲ್ಲ ಹಾಕಿದ್ದೆ, ಎಲ್ಲೂ ಇಲ್ಲ, ಎಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗುತ್ತೆ ನೀಟಾಗಿ. ಎಲ್ಲ ಎಲ್ಲೆಲ್ಲಿ ಪಾಯಿಂಟ್ ಇದೆಯಲ್ಲ ಎಲ್ಲ ಓಕೆ. ಆಮೇಲೆ ಈ ಥರ ಇರುತ್ತಲ್ಲ, ಇದರಿಂದ ಸ್ವಲ್ಪ ಏನಾದ್ರು ಎಕ್ಸಸ್ ಜಾಸ್ತಿ ಇದ್ರೆ ಅದು ನಮ್ಮ ಕೈಯಲ್ಲೇ ವಾಪಸ್ ಬರುತ್ತೆ. ನೋಡಿ, ಹತ್ತಿರದಿಂದ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ. ಇಲ್ಲ ತುಂಬ ಡಾರ್ಕ್ ಸರ್ಕಲ್ ಇತ್ತು, ಇದೆಲ್ಲ ಕವರ್ ಆಗಿದೆ. ತುಂಬ ಜಾಸ್ತಿನೂ ಆರೆಂಜ್ ಹಾಕಿಲ್ಲ ನಾನು, ಅಂದರೆ ನಾರ್ಮಲ್ ಆಗಿರೋದ್ರಿಂದ. ಇವಾಗ ನಾವು ಬ್ರೈಡ್ಗೆ ಅಥವಾ ಬೇರೆಯವರಿಗೆಲ್ಲ ತುಂಬ ಹೆವಿ ಮೇಕಪ್ ಇದ್ದಾವೆಲ್ಲ ತುಂಬ ಜಾಸ್ತಿನೇ ಯೂಸ್ ಮಾಡ್ಬೋದು. ಅಂದರೆ ಫೌಂಡೇಶನ್ ಕ್ವಾಂಟಿಟಿ ನಾವು ಯೂಸ್ ಮಾಡೋದು ಜಾಸ್ತಿ ಇರೋದ್ರಿಂದ ಅದು ಕವರ್ ಆಗುತ್ತೆ. ನಾವು ಫೌಂಡೇಶನ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಜಾಸ್ತಿ ಆರೆಂಜ್ ಹಾಕಿದಾಗ ಕವರ್ ಆಗಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್ ಬಂದುಬಿಟ್ಟು ನಾನು ಏನೇನಕ್ಕೆ ಯೂಸ್ ಮಾಡ್ತೀನಿ ಅಂತ ನೋಡಿದ್ದು ಮಾಮಾ ಅರ್ಥ ಅವ್ರದ್ದು. ಮಾಮಾ ಅರ್ಥ ಇದು ಬಂದುಬಿಟ್ಟು 03 ಕ್ಯಾಂಡಿ ಗ್ಲೋಸ್ ಪಿಂಕ್, 03 ಶೇಡು ಪಿಂಕು. ಇದನ್ನು ನೋಡಿ ನನಗೆ ಏನಕ್ಕೆ ಯೂಸ್ ಮಾಡ್ತೀನಿ. ಇದನ್ನು ನಾನು ಸ್ವಲ್ಪ ತೊಗೊಂಡು ಇಲ್ಲಿ ಟ್ಯಾಪ್ ಮಾಡ್ತೀನಿ. ಇಷ್ಟೇ, ತಿಕ್ಕಬಾರ್ದು. ತಿಕ್ಕಿದ ತಕ್ಷಣ ಅದು ಇಲ್ಲಿರೋದೆಲ್ಲ ಹೀಗಾಗೋಗುತ್ತೆ, ತಿಕ್ಕಬಾರ್ದು. ಜಸ್ಟ್ ಟ್ಯಾಪ್ ಮಾಡಿದಾಗ ಅದು ಬ್ಲೆಂಡ್ ಆಗುತ್ತೆ. ತಗೊಂಡು ಈ ಥರ
ಲೈಟಲ್ಲಿ ಸ್ವಲ್ಪ ತೊಗೊಂಡು ಮೂಗಿನ ಎಡ್ಜಲ್ಲಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ. ಆಮೇಲೆ ಇನ್ನೂ ಸ್ವಲ್ಪ ತಗೊಂಡು ಕಣ್ಣಿನ ಮೇಲೆ ಸ್ವಲ್ಪ ತಗೊಳ್ಳಿ, ಜಾಸ್ತಿ ಬೇಡ. ಸಿಂಪಲಾಗಿ ನಾವೇ ಹೋಗೋದಿದ್ರೆ ಇರೋದ್ರಲ್ಲೇ ಸ್ವಲ್ಪ ಐಡಿಯಾ ಮಾಡಿ ನೀನು ಚೆನ್ನಾಗಿರೋ ರಿಸಲ್ಟ್ ತೊಗೊಳ್ಬೋದು. ಈ ಥರ ಬಂತು. ಇದನ್ನು ಮಾಮಾ ಅರ್ಥ ಅವ್ರದ್ದು ಚೆನ್ನಾಗಿದೆ. ಇದು ವಾಟರ್ ಪ್ರೂಫ್ ಕೂಡ ಚೆನ್ನಾಗಿದೆ ರಿಸಲ್ಟು. ಇದನ್ನು ನಾನು ಡೈಲಿ ಯೂಸ್ ಮಾಡುವಾಗಲೂ ಯೂಸ್ ಮಾಡ್ತೀನಿ. ಡೈಲಿ ನಾನು ಒಂದು 2-3 ಟೈಪ್ ಇದೆ ನನ್ನ ಹತ್ರ. ಅದನ್ನು ಡೈಲಿ ಯಾವ್ದು ಕೈಗೆ ಸಿಕ್ತೋ ಅದನ್ನು ಯೂಸ್ ಮಾಡ್ತೀನಿ ನಾನು. ಇದನ್ನು ಯೂಸ್ ಮಾಡ್ತೀನಿ. ಇದು ತುಂಬ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಗಲೀಜಾಗಿಬಿಟ್ಟಿದೆ. ಇನ್ನು ಇಷ್ಟೇ ಇರೋದು, ಇಷ್ಟಿತ್ತಿದ್ದು ಇಷ್ಟೇ ಇರೋದು. ಚೆನ್ನಾಗಿದೆ. ಇದು ಯೂಸ್ ಮಾಡ್ತೀನಿ. ಹೈಲೈಟರ್ ಬಂದುಬಿಟ್ಟು ಮೇಕಪ್ ಬಾಕ್ಸಲ್ಲೂ ಇರುತ್ತೆ. ಚಿಕ್ಕದಾಗಿ ನೀವು ಮೇಕಪ್ ಬಾಕ್ಸ್ ತೊಗೊಂಡ್ರು ಅದರಲ್ಲೂ ಇರುತ್ತೆ, ದೊಡ್ಡದಾಗಿ ತೊಗೊಂಡ್ರು ಅದರಲ್ಲೂ ಇರುತ್ತೆ. ನಾನು ಇವಾಗ ಒಂದು ಮೇಕಪ್ ಬಾಕ್ಸಿಂದನೇ ತೋರಿಸ್ತಾ ಇದ್ದೀನಿ. ಅದು ಬಿಟ್ಟರೆ ನನ್ನ ಹತ್ರ ಇನ್ನೂ ಸಪ್ರೇಟಾಗಿಯೂ ಕೂಡ ಇದೆ. ಐಶ್ಯಾಡೋ ಪ್ಯಾಲೆಟಲ್ಲಿದೆ, ಅದರಲ್ಲಿ ಎಲ್ಲದರಲ್ಲೂ ಹೈಲೈಟರ್ ಬರುತ್ತೆ. ಬಟ್ ಆದರೂ ಇವಾಗ ಸದ್ಯಕ್ಕೆ ನಾನು ನಿಮಗೆ ತೋರಿಸೋದಿದ್ರೆ ಇದು ಯೂಸ್ ಮಾಡ್ಬೋದು. ವೈಟ್ ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಅಂದರೆ ನಾರ್ಮಲ್ ಆಗಿ ಗೆಸ್ಟಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ತುಂಬ ಲೈಟಾಗಿ ಹಾಕಿ ಆಯಿತಾ, ಲೈಟಾಗಿ ಹಾಕ್ತಾಯಿದ್ದೀನಿ. ಇಲ್ಲಿ ಈ ಪ್ಲೇಸಲ್ಲಿ ಸ್ವಲ್ಪ ನಮ್ಮ ಫೇಸಲ್ಲಿ ಇವಾಗ ಒಂದು ಲೈಟ್ ಬಿದ್ದಾಗ ಎಲ್ಲೆಲ್ಲಿ ಹೈಲೈಟ್ ಆಗುತ್ತೆ ಅಂತಂಥ ಪ್ಲೇಸಲ್ಲಿ ಸ್ವಲ್ಪ ಸ್ವಲ್ಪ ಇಲ್ಲಿ ಸ್ವಲ್ಪ ಆಮೇಲೆ ಇನ್ನು ಸ್ವಲ್ಪ ತಗೊಂಡು ಇಲ್ಲಿ ತಿಕ್ಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಟ್ಯಾಪ್ ಟ್ಯಾಪ್. ನೆಕ್ಸ್ಟ್ ಬಂದುಬಿಟ್ಟು ಐಲೈನರ್ ನೋಡಿ, ಜಸ್ಟ್ 50 ರೂಪೀಸ್ ತೋರಿಸ್ತಾ ಇದ್ದೀನಿ ನಾನು. ಇದು ಐಲೈಟರ್ ಬಂದುಬಿಟ್ಟು ನಾನು ಮೇಕಪ್ ಬಾಕ್ಸಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 100 ರೂಪೀಸ್ ಮೇಕಪ್ ಬಾಕ್ಸ್ ತೊಗೊಂಡ್ರು ಸರಿ, ಇಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಸರಿ. ಅಂದರೆ ತುಂಬ ಟೈಮ್ ಯೂಸ್ ಮಾಡ್ಬೋದು. ಜಾಸ್ತಿ ತೊಗೊಂಡ್ರು ಸರಿ, ಅದನ್ನ ಇಟ್ಕೊಂಡ್ರೆ ಅದರಲ್ಲಿ ಐಲೈಟ್ರ್ ಇದ್ದೇ ಇರುತ್ತೆ. ಇಲ್ಲ ಬೇಡ, ಐಲೈಟ್ರ್ ಪ್ಯಾಲೆಟೇ ಸಪ್ರೇಟಾಗಿ ಸಿಗುತ್ತೆ. ಅದರಲ್ಲಿ ಬ್ರೌನ್ ಇರುತ್ತೆ, ವೈಟ್ ಇರುತ್ತೆ, ನಮ್ಮ ಸ್ಕಿನ್ ಟೋನ್ ಯಾವ್ಯಾವ್ದು ಬೇಕು ಎಲ್ಲ ಐಲೈಟ್ರ್ ಇರುತ್ತೆ. ಅದೆಲ್ಲ ಆ ಥರ ಸಪ್ರೇಟ್ ಬೇಕಾದರೂ ನೀವು ತಗೊಳ್ಳೋ ಅಂಥದ್ದು. ಓಕೆ, ನಾನು ಸ್ವಲ್ಪ ಕಡಿಮೆ ಇದ್ದುದ್ರಲ್ಲಿ ಹೇಗೆ ಮಾಡ್ಬೋದು ಅನ್ನೋದ್ರಲ್ಲಿ ತೋರಿಸ್ತಾ ಇರೋದ್ರಿಂದ ಓಕೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ನಾನು ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಹಾಕಿದ್ದೀನಿ, ಇದ್ರ ನಂತರ ಹಾಕಿಲ್ಲ. ಅಂದರೆ ತುಂಬ ಓವರ್ ಟ್ರೆಡಿಷ್ನಲ್ ಲುಕ್ ಥರ ಅನಿಸ್ಬಾರ್ದು, ಕಣ್ಣು ತುಂಬ ಹೈಲೈಟಾಗೂ ಕಾಣಬಾರ್ದು. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಇಲ್ಲಿ ಈ ಕಡೆ ಜಾಸ್ತಿ ಹಾಕಿದ್ದೀನಿ. ಅದು ಬಿಟ್ಟರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಎಂಡ್ ಮಾಡಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಅಂದರೆ ಇಲ್ಲಿ ಸ್ವಲ್ಪ ದಪ್ಪದಾಗಿ ಲೈನ್ ಇಟ್ಟಿದ್ದೀನಿ, ಇಲ್ಲಿ ಸ್ವಲ್ಪ ಸಣ್ಣದಾಗಿಟ್ಟಿದ್ದೀನಿ. ಅದು ಯಾವ ಥರ ಕಾಣಿಸುತ್ತೆ ಅಂತ. ಇದರ ಹಿಂಗೆ ಶಾರ್ಪಾಗಿ ಶೇಪು ಕೊಡ್ತಾರೆ, ಬಟ್ ನಾನು ಕೊಟ್ಟಿಲ್ಲ. ಅಂದರೆ ಇಲ್ಲಿ ಲೋಕಲಲ್ಲೆಲ್ಲ ಶಾರ್ಪಾಗಿ ಶೇಪ್ ಕೊಟ್ಟು ಥರ ತುಂಬ ಓವರಾಗಿ. ಓಕೆ, ಇದಾಯ್ತಾ. ಇದ್ರ ಜೊತೆಗೆ ಮಸ್ಕರ ಬಂದು ಕಂಪಲ್ಸರಿ. ಅಂದರೆ ನಾವೀಗ ಒಂದು ಐ ಲ್ಯಾಶಸ್ ಹಾಕಿಲ್ಲ ಅಂದರೆ ಮಸ್ಕರ ನೀವು ಕಂಪಲ್ಸರಿ ಯೂಸ್ ಮಾಡಿ, ಅದರ ಲುಕ್ಕೇ ಬೇರೆ. ನಂಗೆ ಅದು ಕರೆಕ್ಟ್ ಆಗುತ್ತೆ. ಇದು ಮಸ್ಕರ ಹಚ್ಚುವಾಗ ಮಾತ್ರ ತುಂಬ ಹುಷಾರಾಗಿ ಮಾಡಬೇಕು ಈ ಕೆಲಸನ. ಮಾಡಿರೋ ಮೇಕಪ್ ಎಲ್ಲ ಎಕ್ಕೂಟ್ ಹೋಗೋದೇ ಈ ಮಸ್ಕರದಿಂದ. ಸ್ವಲ್ಪ ತುಂಬ ಹುಷಾರಾಗಿ ಮಾಡಿ ಆಯಿತಾ. ಇನ್ನೊಂದು ಕಾಂಟೋರ್ ಕೊಡ್ಬೋದು, ಇನ್ನು ಮೂಗು ಸ್ವಲ್ಪ ಶಾರ್ಪ್ ಮಾಡಿ ಅಥವಾ ಫೇಸ್ ಸ್ವಲ್ಪ ಶಾರ್ಪ್ ಮಾಡಿ. ಬಟ್ ನನ್ನ ಫೇಸ್ಗೆ ಅದು ಬೇಡ, ಯಾಕಂದರೆ ನಾನು ತುಂಬ ರೌಂಡ್ ಫೇಸ್ ಅಲ್ಲ, ಜಸ್ಟ್ ಸ್ವಲ್ಪ ಉದ್ದನೂ ಇದೆ, ಮೂಗು ಸ್ವಲ್ಪ ಉದ್ದ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಯಾವುದೇ ಕಾಂಟೋರ್ ಆಗಲಿ ನಾನು ಶಾರ್ಪ್ನೆಸ್ಸಲ್ಲಿ ಏನೂ ಕೊಟ್ಟಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಇದು ಹಚ್ಚಿದ್ದೀನಿ. ಇದಲ್ಲೇ ನಾನು ನಂದು ಮನೇಲಿದೆ,
ಇವಾಗ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದು ಇವಾಗ ಈ ಥರ ಇರುತ್ತಲ್ಲ ಅಂದೇಳಿ ಮಸ್ಕರ ಇರುತ್ತಲ್ಲ, ಮಸ್ಕರನ ಖಾಲಿ ಆಗಿರೋದು ಅಥವಾ ಡ್ರೈ ಆಗಿರೋದು ಆ ಥರ ಯಾವ್ದಾನ ಇದ್ದರೆ ನಿಮ್ಮ ಹತ್ರ ಇದ್ದರೆ ಅದು ಎಸೆಯಕ್ಕೆ ಹೋಗ್ಬೇಡಿ. ಇದರಲ್ಲೇ ನಾವು ಒಂದು ಐಬ್ರೋಗೆ ಶೇಪ್ ಕೊಡ್ಬೋದು ಆಯಿತಾ. ನಾನು ಇವಾಗ ಇದರಲ್ಲೇ ನಿಮ್ಗೊಂದು ಕೊಟ್ಟು ತೋರಿಸ್ತೀನಿ. ಬಟ್ ನನ್ನ ಹತ್ರ ಖಾಲಿಯಾಗಿರೋದು ಮನೇಲಿದೆ, ಇಲ್ಲಿಲ್ಲ. ಇವಾಗ ಇದನ್ನು ಸ್ವಲ್ಪ ಒರೆಸ್ಬಿಟ್ಟು ಇದರಲ್ಲೇ ನಾನು ಶೇಪ್ ಕೊಡೋಕೆ ತೋರಿಸ್ತೀನಿ. ಅಂದರೆ ಯಾವುದೇ ಡಬ್ಬೆ ಆಗಲಿ ಯಾವುದೇ ಆಗಲಿ ಖಾಲಿ ಆದರೆ ಎಸೆಯಕ್ಕೆ ಹೋಗಬೇಡಿ. ಅಂದ್ರೆ ಅದರಲ್ಲಿ ಅಂದರೆ ಲೈಟಾಗಾದರೂ ಬ್ಲ್ಯಾಕ್ ಇರುತ್ತಲ್ಲ ಅದು, ಮತ್ತು ನಾವು ಎಕ್ಸ್ಟ್ರಾ ಇದು ತೊಗೊಳ್ಳೋ ಅವಶ್ಯ ಇರಲ್ಲ. ಲೈಟಾಗಿ ಅದರಲ್ಲಿ ಬ್ಲ್ಯಾಕ್ ಇದೆ, ಇಟ್ಕೊಂಡು ಇಲ್ಲಿ ನನಗೆ ಬ್ಲ್ಯಾಕ್ ಇದೆ, ನಾನು ಇಲ್ಲಿ ಜಾಸ್ತಿ ಮಾಡಲ್ಲ. ಇಲ್ಲಿ ಇನ್ನು ಮೊದಲು ನಾನು ಆಲ್ರೆಡಿ ಒಂದು ವಿಡಿಯೋಸ್ ಹಾಕಿದ್ದೀನಲ್ಲ, ಅದರಲ್ಲಿ ಬ್ರಷಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಬಟ್ ಇದು ನಾವೇ ಇರೋದ್ರಲ್ಲೇ ಮಾಡೋದಿದ್ರೆ ಅಂದರೆ ವೇಸ್ಟ್ ಮಾಡಬಾರ್ದು. ಇರೋದನ್ನು ಈಗ ಮಸ್ಕರ ಖಾಲಿ ಆಗಿರುತ್ತೆ ಅಥವಾ ಡ್ರೈ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಖಾಲಿ ಆಗೋಕ್ಕಿಂತ ಹೆಚ್ಚಾಗಿ ಡ್ರೈ ಆಗಿರುತ್ತೆ. ಡ್ರೈ ಆದಾಗ ಎಸೆಯೋದು ಬೇಡ, ಎಸೆಯೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕು ನಿಮಗೆ. ನಾವು ಬಿಡಿಸಿರೋದಾಗಲಿ ಅಥವಾ ಈ ಥರ ಏನೋ ಹಚ್ಚಿದ್ದೀವಿ ಅಂತಲ್ಲ ಅನಿಸಲ್ಲ, ನಾರ್ಮಲ್ ಆಗಿ ಅಂತ ಅನಿಸುತ್ತೆ. ಎಸೆಯಕ್ಕೆ ಹೋಗಬೇಡಿ, ಇದರಲ್ಲಿ ಚೆನ್ನಾಗಿರೋ ಫಿನಿಶಿಂಗ್ ಕೊಡ್ಬೋದು. ಹೆಂಗಿದೆ ನನ್ನ ಐಬ್ರೋ? ಚೆನ್ನಾಗಿ ಅನ್ಸುತ್ತಲ್ವ? ಓಕೆ, ಇದನ್ನು ರಿಪೀಟ್ ಇರಲ್ಲ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಸ್ಟಲ್ಲಿ ನಾನು ಸ್ವಲ್ಪ ಹೈಲೈಟರು ಇಲ್ಲಿ ಹಚ್ಚೋದು ಮರ್ತ್ಬಿಟ್ಟೆ. ಬಟ್ ಇಲ್ಲಿ ಆಲ್ರೆಡಿ ಲೈನರ್ ಹಚ್ಚಿರೋದ್ರಿಂದ ತುಂಬ ಜಾಸ್ತಿ ಬೇಡ, ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಈ ಕಣ್ಣಿನ ಬಾಲ್ ಏನಿರುತ್ತೋ ಅದರ ಮೇಲ್ಗಡೆ ಈ ಥರ ಡ್ರೈ ಆಗಿದೆ ನೋಡ್ಕೊಂಡಿದ್ದೀನಿ ನಾನು. ಆವಾಗ ಹಚ್ಚೋದು ಮರ್ತೆ ಅದಕ್ಕೋಸ್ಕರ ಬಾಲ್ ಏನಿದೆಯೋ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ. ಮೇಕಪ್ ಮಾಡಿದ್ರೂ ಬೇಕಾದರೂ ಹೋಗ್ಬೋದು, ಜಸ್ಟ್ ಒಂದು ಪೌಂಡ್ಸ್ ಹಚ್ಕೊಂಡು. ಬಟ್ ಹೈಲೈಟ್ ಆಗೋದು ಏನು ಗೊತ್ತಾ, ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್. ನನ್ನ ಮೇಕಪ್ ಬಂದ್ಬಿಟ್ಟು ನಾನು ಹೇಳೋದಿದ್ರೆ ನನಗೆ ಲಿಪ್ಸ್ಟಿಕ್ ಇದ್ದರೆ ನಂದು ಅವತ್ತಿನ ಫುಲ್ ಮೇಕಪ್ಪೇ ಕಂಪ್ಲೀಟ್ ಮಾಡ್ಕೊಂಡು ನಾನು ಎಲ್ಲಿಗಾದ್ರೆ ಹೋಗಿ ಬರ್ತೀನಿ. ಮೇನ್ ನನಗೆ ಲಿಪ್ಸ್ಟಿಕ್ ಇರಬೇಕಷ್ಟೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಾಂಪ್ಯಾಕ್ಟ್ ಬಂದುಬಿಟ್ಟು ನಾನು ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ಆಲ್ರೆಡಿ ನಾನು ಈ ಹೈಲೈಟರ್ ಅದೆಲ್ಲ ಹಾಕೋ ಮೊದಲೇ ನಾನು ಯೂಸ್ ಮಾಡ್ಬೋದಿತ್ತು. ಬಟ್ ನನಗೆ ತುಂಬ ಜಾಸ್ತಿ ಬೇಡ, ತುಂಬ ಡ್ರೈ ಸ್ಕಿನ್ ಬೇಡ, ಸ್ವಲ್ಪ ಆಯಿಲಿ ಶೇಡಲ್ಲೇ ಇರಲಿ ಅಂತ ಸ್ವಲ್ಪ ಲೈಟಾಗಿ ಸೆಟ್ ಮಾಡ್ತೀನಿ ಅಷ್ಟೇ. ಕಾಂಪ್ಯಾಕ್ಟ್ ತೊಗೊಂಡು ಕಾಂಪ್ಯಾಕ್ಟ್ ಬಂದುಬಿಟ್ಟು 100 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ಕಡಿಮೆ ಅಂದರೆ 100 ರುಪೀಸೆಲ್ಲ ಸಿಗುತ್ತೆ. ಇಲ್ಲ ಕಾಂಪ್ಯಾಕ್ಟ್ ಇಲ್ಲ ಅಂದರೆ ಇನ್ನೂ ಬೆಸ್ಟಾಗಿ ಹೇಳೋದಿದ್ರೆ ಹೇಳ್ತೀನಿ, 10 ರುಪೀಸ್ ಸ್ಪಿಂಜ್ BB ಅವ್ರದ್ದು 10 ರುಪೀಸ್ ಡಬ್ಬಿ ಬರುತ್ತೆ. ಅದು ತೆಗೆದ್ಬಿಟ್ಟು ಚೆನ್ನಾಗಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಅದಕ್ಕೊಂದು ಸ್ಪಾಂಜ್ ಇಟ್ಕೊಂಡು ಅದನ್ನೇ ಹಚ್ಕೊಳ್ಳಿ ಸಾಕು, ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ. ಅದಿದ್ರೆ ಕಮ್ಮಿದ್ರಲ್ಲಿ ಹೇಳೋದಿದ್ರೆ ಗ್ರೀನ್ ಜೆಲ್ ಪೌಡ್ರ್ ಅವ್ರದ್ದು ಇದು 100 ರುಪೀಸ್ ಅಷ್ಟೇ. ಇದರದ್ದು ತೊಗೊಳ್ಳಿ. ಅಲೋವೆರಾ ಅವ್ರದ್ದು ಇದನ್ನು ತೊಗೊತೀನಿ. ಇದು ಆಲ್ರೆಡಿ ಸ್ವಲ್ಪ ಯೂಸ್ ಆಗಿದೆ. ಈ ಥರ ಜಾಸ್ತಿ ಇಟ್ಕೊಳ್ಬೇಡಿ. ಈ ಥರ ತೊಗೊಂಡು ಇದನ್ನು ಈ ಥರ ಟಪ್ ಮಾಡಿ, ಜಸ್ಟ್ ಜಾಸ್ತಿ ಅಲ್ಲ, ಸ್ವಲ್ಪ ಹೈಲೈಟ್ ಬೇಕಂತ ಅನಿಸ್ತಿದೆ. ಸ್ವಲ್ಪ ತುಂಬ ಹಚ್ಕೊಳ್ಬೇಡಿ ಹೇಳ್ತಾ ಇದ್ದೀನಿ. ಸೆಟ್ಟಿಂಗ್ ಸ್ಪ್ರೇ ಇದು ಬಂದ್ಬಿಟ್ಟು ಪಿಟ್ಮಿ ಅವ್ರದ್ದು. ಪಿಟ್ಮಿ ಚೆನ್ನಾಗಿರುತ್ತೆ.
ಇದು ಸ್ವಲ್ಪ ಜಾಸ್ತಿನೇ ರೇಟು. ಇದೆಲ್ಲ ನಾವು ಒಂದು 2 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು, ಓನಾಗಿ ನಾವೇ ಯೂಸ್ ಮಾಡ್ತೀವಿ ಅಂದರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಇದೆಲ್ಲ ತೊಗೊಳೋದ್ರು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿದೆ ತೊಗೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಡ್ರೈ ಆಗಲಿ, ನಾನು ಹೋಗ್ಬಿಟ್ಟು ಲಿಪ್ಸ್ಟಿಕ್ ತರ್ತೀನಿ. ಲಿಪ್ಸ್ಟಿಕ್ ಬಂದುಬಿಟ್ಟು ಇವತ್ತೊಂದು ಹೊಸದಾಗಿ ಯಾವ್ದಾರ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಇರೋದು ಬೇಡ, ಇವಾಗ ಒಂದು ಹೊಸದಾಗಿರೋ ಒಂದು ಪ್ಯಾಲೆಟ್ ತರಿಸಿದ್ದೀನಿ. ಅಂದರೆ ಎಲ್ಲ ಶೇಡ್ಸು ಇರಲಿ ಅಂತ. ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡೋಣ. ಓಕೆ, ಅದೊಂದು ತೋರಿಸ್ತೀನಿ. ಆಗಿರುತ್ತೆ MS ಸುಡಾ ಅಂತ ಹೇಳಿ, ಅದರಿಂದ ಇದು ಬ್ರ್ಯಾಂಡ್ ಆಗಿರುತ್ತೆ ಅದು. ಇದರಲ್ಲಿ ಬಂದು ಟೋಟಲ್ 12 ಕಲರ್ಸ್ ಇದೆ, ಎಲ್ಲ ಕಲರ್ಸು ಇದೆ. ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ನನ್ನ ಫೇವ್ರೇಟ್ ಕಲರ್ ಕೇಳೋದಿದ್ರೆ ಇದು ಹಾಗೆ ಬರಲ್ಲ. ಎಲ್ಲ ಯಾವುದಾದ್ರೂ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗ್ಬೋದು ಅಂತ ಎಲ್ಲನೂ ಯೂಸ್ ಮಾಡಬೇಕು. ಈ ಥರ ಟಿಶ್ಯೂ ಇಲ್ಲ ಅಂತ ಹೇಳಿದ್ರು, ನ್ಯೂಸ್ ಪೇಪರ್ ಇರುತ್ತಲ್ಲ, ನ್ಯೂಸ್ ಪೇಪರ್ ತೊಗೊಳ್ಬೇಕಾದ್ರೆ ಹಾಗೆ ಮಾಡಿ. ಜಸ್ಟ್ ಒಂದು ಟ್ಯಾಪಲ್ಲೇ ಎಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಹೋಗಿಬಿಡುತ್ತೆ. ಎಲ್ಲಿ ಕ್ಯಾಮರಾದಲ್ಲಿ ಕಾಣಿಸಲ್ಲ. ನೆಕ್ಸ್ಟ್ ಇದು ನೋಡಿ, ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ಇದರ ಲಿಂಕ್ ಕಳಿಸ್ತೀನಿ. ಸಕ್ಕತ್ತಾಗಿದೆ ಮಾತ್ರ, ಎಲ್ಲ ಶೇಡ್ಸು ಇದೆ. ನನಗೆ ಜಾಸ್ತಿ ಪಿಂಕ್, ರೆಡ್, ನನ್ನ ಸ್ವಲ್ಪ ಸ್ಕಿನ್ ಡಾರ್ಕ್ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಬ್ರೈಟಾಗಿ ಹಚ್ಬೋದು, ಲಿಕ್ವಿಡಲ್ಲಿ ಹಚ್ಬೋದು. ಲಿಕ್ವಿಡ್ ಇರೋದ್ರಿಂದ ನಾವು ಒಂದು ನೀಟಾಗಿ ಒಂದು ಫಿನಿಶಿಂಗ್ ಕೊಡ್ಬೋದು ಲಿಪ್ಗೆ, ಲಿಕ್ವಿಡ್ ಆಗಿರೋದ್ರಿಂದ. ಸ್ವಲ್ಪ ನಾವು ಇವಾಗ ಹೇಳಿದ್ನಲ್ಲ, ಕಾಂಪ್ಯಾಕ್ಟಿಂದ ಸ್ವಲ್ಪ ಟ್ಯಾಪ್ ಮಾಡಿದಾಗ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಅಂದರೆ ಅಷ್ಟು ಬೇಗ ಹೋಗಲ್ಲ, ಚೆನ್ನಾಗಿ ಬರುತ್ತೆ ರಿಸಲ್ಟು. ಇದು ನಾನು ಇವಾಗ ನಿಮ್ಮ ಮುಂದೆ ನಾನು ಫಸ್ಟ್ ಯೂಸ್ ಮಾಡಿರೋದು. ಇದರ ರಿಸಲ್ಟ್ ಇವಾಗ ಸದ್ಯಕ್ಕೆ ನನಗೆ ಚೆನ್ನಾಗಿದೆ ಅಂತ ಅನಿಸಿದೆ. ನಿಮಗೂ ಬೇಕಿದ್ದರೆ ಹೇಳಿ, ಆಯಿತಾ? ಇದು ನಾನು ಅಂದರೆ ನನಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತದೆ. ಓಕೆ, ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆರಾಮಾಗಿ ತೊಗೊಳ್ಬೋದು. ತುಂಬ ಕಡಿಮೆ ರೇಟು, ತುಂಬ ಕಡಿಮೆ ಇದೆ ಇದ್ರದ್ದು. ಯಾರಿಗೆ ಬೇಕು ಹೇಳಿ, ಲಿಂಕ್ ಕಳಿಸ್ತೀನಿ. ಹಾಗೆ ಅದರ ಪ್ರೈಸ್ನೂ ಹೇಳ್ತೀನಿ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಚೆನ್ನಾಗಿದೆ. ಶುರು ಮಾಡಿಬಿಡುತ್ತೀನಿ. ರೆಡ್ಡಲ್ಲಿ ಜಸ್ಟ್ ನೆಕ್ಸ್ಟ್ ಯಾವ್ದಾರ ಒಂದು ವಿಡಿಯೋದಲ್ಲಿ ಇದೆಲ್ಲ ಶೇಡು ಯೂಸ್ ಮಾಡಿ ತೋರಿಸ್ತೀನಿ. ಓಕೆ, ಸಾರಿ ಆಯಿತಾ. ಪಿಗ್ಮಿಗೆ ಬಂದಿದ್ದರು, ಅವರಿಗೆ ಪೇ ಮಾಡಬೇಕಿತ್ತಲ್ಲ, ಅಂಗಡಿ ಬಾಡಿಗೆ ಪಿಗ್ಮಿ ಇತ್ತು, ಅದು ಪೇ ಮಾಡೋಕ್ಕಂತ ಹೋದೆ. ಸಾರಿ, ಇಷ್ಟೊಂದು ಸಾರಿ. ನನಗದೇ ನಾನು ಮೇಕಪ್ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದಾಗ ಅವ್ರು ಬಂದುಬಿಟ್ರೆ ಒಂದು ಕಡೆ ಮಾತಾಡೋಕ್ಕೂ ಆಗಲ್ಲ, ಒಂದು ಕಡೆ ವಿಡಿಯೋನೂ ಮಾಡೋಕ್ಕಾಗಲ್ಲ. ಬೇಗ ಹೋಗ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊಂಡು ಬರೋಕ್ಕೂ ಆಗಲ್ಲ. ಬಟ್ ಅವ್ರಿಗೆ ಅರ್ಥ ಆಗುತ್ತೆ. ಆಲ್ರೆಡಿ ಅವರಿಗೂ ಗೊತ್ತು ನನ್ನ ಯೂಟ್ಯೂಬ್ ಚಾನಲ್ ಇರೋದು. ವಿಡಿಯೋ ಮಾಡ್ತಾ ಇದ್ದೀರಾ ಕೇಳಿದ್ರು. ಓಕೆ, ನೋಡಿ ಹೇಗಾಗಿದೆ. ಇಲ್ಲಿ ಮೇಲ್ಗಡೆ 2 ಲೈಟ್ ಇಟ್ಟಿದ್ದೀನಿ ಅಷ್ಟೇ, ಚಿಕ್ಕದು. ಅದು ಬಿಟ್ಟರೆ ಮತ್ತೆ ಎಲ್ಲೂ ಲೈಟ್ ಇಲ್ಲ. ಹೇಗೆ ಬಂದಿದೆ ನಿಕ್ ನೋಡಿ. ಬೆಳಕು ಬಿದ್ದಾಗ ನಾವೇನು ಹೈಲೈಟ್ರ್ ಹಾಕಿದ್ದೀವೋ ಅದಷ್ಟೇ ಹೈಲೈಟ್ ಆಗುತ್ತೆ ಫೇಸಲ್ಲಿ, ಚೆನ್ನಾಗಿರುತ್ತೆ.
ಹತೋಟಿ ಬಂದು ಮಂತಾನ ತುಂಬ ಹತ್ರದಿಂದ ತೋರಿಸ್ತೀನಿ. ಲಿಪ್ಸ್ಟಿಕ್ ನೀವು ಶೇಡ್ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಬರೀ ನಮ್ಗೆ ಇಷ್ಟ ಆಯಿತು ಇದೇ ಶೇಡ್ಗೋಸ್ಕರ ಇದು ಹಾಕಿದ್ದೀನಿ ನೋಡಿ. ಸಿಂಪಲ್ಲಾಗಿ ನಾವು ಹೇಗೆ ಬ್ರೈಟ್ ಆಗ್ಬೋದು ಕಾಣಿಸ್ಬೋದು ಅಂತ. ನೋಡಿ ನನ್ನ ಕೈ ಕಲರ್ ನೋಡಿ, ಫೇಸ್ ಕಲರ್ ನೋಡಿ ಹಿಂಗಿದೆ. ಓಕೆ, ನನ್ನ ಹತ್ರ ಇರೋದು ಸಿಂಪಲ್ ತುಂಬ ಕಡಿಮೆ ರೇಟಲ್ಲಿ ಒಂದು ಮೇಕಪ್ ಮಾಡಿ ತೋರಿಸಿದ್ದೀನಿ. ಇದರಲ್ಲಿ ಮತ್ತೆ ಇನ್ನು ಎಕ್ಸ್ಟ್ರಾ ಸ್ಕಿಪ್ ಮಾಡ್ಬೋದು ಅನ್ನೋ ಥರ ಇದ್ದರೆ ಯಾವುದು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇದು ಇಷ್ಟಾದರೂ ಯೂಸ್ ಮಾಡಿ ನಾವು ಒಂದು ಮೇಕಪ್ ಮಾಡಿದಾಗ ಆರಾಮಾಗಿ ಎಲ್ಲ ಕಡೆ ಸುತ್ತಾಡಿ ಬರ್ಬೋದು. ಓಕೆ, ಇನ್ನು ಇಯರಿಂಗ್ಸ್ ಹಾಕಿ ಅಥವಾ ಸೀರೆ ಉಟ್ಟಾಗ ಅಥವಾ ಡ್ರೆಸ್ ಚೆನ್ನಾಗಿರೋ ಗ್ರ್ಯಾಂಡಾಗಿ ಹಾಕಿದಾಗ ಏನೇ ಚೆನ್ನಾಗಿ ಕಾಣಿಸುತ್ತೆ. ಈ ಮೇಕಪ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಇನ್ನು ಚೆನ್ನಾಗಿರೋದು ಇನ್ನು ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡಬೇಕು ಆ ಥರದ್ದೆಲ್ಲ ತೋರಿಸ್ತೀನಿ ನಾನು ಎಕ್ಸ್ಟ್ರಾ. ಇವಾಗ ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ಒಂದು 2 ರಿಂದ 3 ಪ್ರಾಡಕ್ಟ್ ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ ತೋರಿಸ್ಬಿಟ್ಟು ಯೂಸ್ ಮಾಡಿ ಮೇಕಪ್ ಮಾಡಿದ್ದೀನಿ. ಅಂದರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಅಂದರೆ ಒಂದು 2 ಇಯರ್ಸ್ ಆದಷ್ಟು ಯೂಸ್ ಮಾಡ್ಬೋದು. ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಮಗೊಬ್ಬರಿಗೆ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೋಸ್ಕರ ಅದು ತೋರಿಸಿದ್ದೀನಿ. ಸ್ವಲ್ಪ ಚೆನ್ನಾಗಿರೋದು ತೋರಿಸಿದ್ದೀನಿ. ಅದು ಬಿಟ್ಟರೆ ನಾರ್ಮಲಾಗಿ ನಮ್ಮ ಹತ್ರ ಇರೋದನ್ನೇ ಏನು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡಿಬಿಟ್ಟು ಮೇಕಪ್ ಮಾಡ್ಬೋದು ಅಷ್ಟೇ. ಓಕೆ, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ನಾನೆಲ್ಲ ಲೈಟ್ ಆಫ್ ಮಾಡಿದ್ದೀನಿ. ಜಸ್ಟ್ 1 ಲೈಟ್ ಇಟ್ಟಿದ್ದೀನಿ ಅಷ್ಟೇ. ಆ ಲೈಟಿಂದ ನನ್ನ ಫೇಸ್ ಎಷ್ಟು ಹೈಲೈಟ್ ಆಗ್ತಾಯಿದೆ. ಜಸ್ಟ್ 1 ಲೈಟ್ ಇಟ್ಟಿದ್ದೀನಿ ಅಷ್ಟೇ. ಆ ಲೈಟಲ್ಲೇ ಜಸ್ಟ್ ಎಷ್ಟು ಹೈಲೈಟ್ ಆಗ್ತಾಯಿದೆ. ಇನ್ನು ಹೊರಗಡೆ ತುಂಬ ಲೈಟ್ ಇದ್ದಲ್ಲಿ ಹೋದಾಗಂತೂ ಫೇಸ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಪಿಂಕ್ ಬಂದುಬಿಟ್ಟು ಪಿಂಕ್ ಲಿಪ್ಸ್ಟಿಕ್ ಇನ್ನು ಸ್ವಲ್ಪ ಜಾಸ್ತಿ ಅನಿಸ್ಬೋದು. ನೀವು ಸ್ವಲ್ಪ ಡಲ್ಲಾಗಿ ಹಾಕ್ಕೊಳ್ಳಿ. ಬಟ್ ನನಗೆ ಪಿಂಕ್ ಸ್ವಲ್ಪ ಫೇಸನ್ನು ಹೈಲೈಟ್ ಮಾಡೋದಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಪಿಂಕ್ ಹಚ್ತೀನಿ. ಇಲ್ಲ ನಿಮ್ಗೆ ಸ್ವಲ್ಪ ಜಾಸ್ತಿ ಆಯಿತು, ಇದು ಪಿಂಕ್ ಆದರೂ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಲೈಟಾಗಿ ಹಚ್ಕೊಳ್ಳಿ. ಓಕೆ, ನಮ್ಗೆ ಏನೇನು ಇಷ್ಟನೋ ಅದು ನಾನು ಸ್ವಲ್ಪ ಡಾರ್ಕಾಗೇ ಹಚ್ತೀನಿ ಯಾವಾಗಲೂ. ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಸಿಂಪಲ್ ಆಗಿರ್ತೀನಿ ಬಿಟ್ಟರೆ ಹೊರಗಡೆ ಹೋದಾಗ ತುಂಬಾ ಡಾರ್ಕಾಗಿ ಹಚ್ತೀನಿ. ಓಕೆ, ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ಒಂದ್ಸರಿ ನೋಡಿ ಹತ್ತಿರದಿಂದ ತೋರಿಸ್ಲಾ. ದೂರದಿಂದ ಸನ್ಸ್ಕ್ರೀನ್ ಅಂತೂ ನಾನು ಹೇಳೋದಿದ್ರೆ ಸದ್ಯಕ್ಕೆ ಇದನ್ನೇ ಚೆನ್ನಾಗಿದೆ. ಲ್ಯಾಕ್ಮಿ ಸನ್ ಎಕ್ಸ್ಪರ್ಟು ಇದೇ ಚೆನ್ನಾಗಿದೆ. ಇದು ನೀವು ಜಸ್ಟ್ ಇದು ಒಂದೇ ಯೂಸ್ ಮಾಡಿ ಜಸ್ಟ್ ಲಿಪ್ಸ್ಟಿಕ್ ಹಚ್ಚಿ ಏನು ಮೇಕಪ್ ಬೇಕಂತಲೇ ಅನ್ಸಲ್ಲ. ಮನೇಲಿರೋದಿದ್ರು ಆರಾಮಾಗಿ ಇದೊಂದು ಯೂಸ್ ಮಾಡ್ಬೋದು. ಸನ್ಸ್ಕ್ರೀನ್ ಯಾವತ್ತೂ ನಾನು ಇದೇ ಹೇಳ್ತೀನಿ. ಇದು ಬಿಟ್ಟರೆ ಹಿಮಾಲಯದವ್ರದ್ದು ಚೆನ್ನಾಗಿದೆ. ಅದು ಬಿಟ್ಟರೆ ಕಲರ್ ಕರೆಕ್ಟರ್ ಅಂತೂ ಇದು ತುಂಬ ಕಡಿಮೆ ರೇಟಲ್ಲಿ ತೊಗೊಂಡಿರೋದು. ಇದರಲ್ಲೇ ನಾವೊಂದು ಬೆಸ್ಟ್ ರಿಸಲ್ಟ್ ಆರಾಮಾಗಿ ಕೊಡ್ತೀನಿ. ಅಂದರೆ ಇವಾಗಾದರೂ ಒಂದು ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ, ನನಗಿಲ್ಲಿ ತುಂಬ ಡಾರ್ಕ್ ಸರ್ಕಲ್ ಇತ್ತು, ಬಟ್ ಅದು ಕವರ್ ಆಗಿದೆ. ಇಲ್ಲಿ ತುಂಬ ಡಾರ್ಕ್ ಸರ್ಕಲ್ ಇತ್ತು, ಇದು ಆಲ್ಮೋಸ್ಟ್ ಕವರ್ ಆಗಿದೆ. ನಾನು ತುಂಬ ಜಾಸ್ತಿ ಹಾಕಲಿಲ್ಲ, ಅಂದರೆ ತುಂಬ ಜಾಸ್ತಿನೂ ಯೂಸ್ ಮಾಡಿ ಜಾಸ್ತಿ ಫೌಂಡೇಶನ್ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಆರೆಂಜ್ ಕರೆಕ್ಟರು. ಇವಾಗ ಆರೆಂಜ್ ಕರೆಕ್ಟರು ಜಾಸ್ತಿ ಆಗ್ತಿಲ್ಲ, ಲೈಟಾಗಿ ಹಚ್ಚಿದ್ದೀನಿ. ಅಂದರೆ ಫೌಂಡೇಶನ್ ನಾನು ತುಂಬ ಲೈಟಾಗಿ ಹಚ್ಚಿದ್ನಲ್ಲ ಅದಕ್ಕೋಸ್ಕರ. ಅದು ಬಿಟ್ಟರೆ ಕನ್ಸಿಲರ್ದು ಇದು ಬಂದು ಇದು ಬೆಸ್ಟ್ ಚೆನ್ನಾಗಿದೆ. ಇದು ಇವ್ರದ್ದು ಪಿಟ್ಮಿ ಅವ್ರದ್ದು, ಸಾರಿ ಬ್ಲೂ ಹೆವೆನ್ ಅವ್ರದ್ದು ಇದು ಚೆನ್ನಾಗಿದೆ ಕನ್ಸಿಲರು. ಇದು ಸ್ವಲ್ಪ ಚೆನ್ನಾಗಿದೆ. ಪ್ರೈಸು ಸ್ವಲ್ಪ ಜಾಸ್ತಿ, ಬಟ್ ಅದ್ರ ರಿಸಲ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ಯಾವುದನ್ನ ಬೆಸ್ಟ್ ಮೇಕಪ್ ಮಾಡುವಾಗ ಅದರಲ್ಲಿ ಇದ್ರ ರಿಸಲ್ಟ್ ಹೇಗೆ ಬರುತ್ತೆ, ಇದ್ರ ಔಟ್ಲುಕ್ ಅಂತ ನಾನು ತೋರಿಸ್ತೀನಿ. ಇದು ಬಿಟ್ಟರೆ ಐಲ್ಯಾಂಡ್ರು ತೋರಿಸಿದ್ದೀನಿ. 150 ರೂಪೀಸ್ ಇರ್ಬೋದು ಅಷ್ಟೇ. ಇದರದೆಲ್ಲ ಲಿಂಕ್ ಬೇಕಿದ್ರೆ ಹೇಳ್ತೀನಿ. ಅಲೋವೆರಾ ಜೆಲ್ಲು ಇದು ಸಾಕಾಗಿದೆ. ಇದ್ರದ್ದು ಲಿಂಕ್ ಬೇಕಿದ್ರೆ ಹೇಳಿ ಕಳಿಸ್ತೀನಿ. ಅದು ಬಿಟ್ಟರೆ ಇದು 100 ರೂಪೀಸ್, ಜಸ್ಟ್ 100 ರೂಪೀಸ್. ಇದನ್ನು ನೀವು ನಾನು ಜಾಸ್ತಿ ಫೇಸ್ಗಿಂತ ಜಾಸ್ತಿ ನಾನು ಯೂಸ್ ಮಾಡೋದು ಹೇರ್ಸಿಗೆ ನಾನೀಗ ಫ್ರೀಯಾಗಿ ಒಂದು ಹೇರ್ ಬಿಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಲೀಟರ್ಲಾಗಿ ತೊಗೊಂಡು 2 ಕೈ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿದಾಗ ಸಖತ್ತಾಗಿ ಶೈನಿಂಗ್ ಬರುತ್ತೆ ಜೆಲ್ ಇದು. ಅದು ಬಿಟ್ಟರೆ ಲಿಪ್ಸ್ಟಿಕ್ ಅಂತೂ ನೀವು ಬೈ ಮಾಡಲೇಬೇಕು.
ಆಯಿತಾ. ಯಾರೇ ಆಗಲಿ ನಿಮ್ಗೆ ಇದೊಂದು ಸೆಟ್ ಇಟ್ಕೊಂಡ್ಬಿಟ್ರೆ ನಾರ್ಮಲಾಗಿ 1 ಇಯರ್ 1.5 ಇಯರ್ ಆರಾಮಾಗಿ ಕಳಿಬೋದು, ಇಲ್ಲ 2 ಇಯರ್ಸೇ ಬರ್ಬೋದು. ಎಲ್ಲ ಕಲರ್ ಶೇಡ್ಸು ಇದೆ. ನಾನು ಇವಾಗ ಫಸ್ಟ್ ಒಂದು ಡಾರ್ಕ್ ಹಾಕಿದ್ನಲ್ಲ, ಅದನ್ನು ಲೈಟಾಗಿ ರಬ್ ಮಾಡಿ ಆಮೇಲೆ ಅದ್ರ ಮೇಲೆ ಲೈಟಾಗಿ ಪಿಂಕ್ ಹಚ್ಚಿದೆ. ಅದು ನಾವು ಯಾವುದೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಇನ್ನೂ ಒಂದು ಚೆನ್ನಾಗಿರೋ ಕಲರ್ ಶೇಡ್ನ ರೆಡಿ ಮಾಡ್ಕೊಳ್ಬೋದು. ಆ ಥರ ಇದೆ, ಎಲ್ಲ ಶೇಡ್ಸು ಇದೆ ಇದರಲ್ಲಿ. ಓಕೆ ನೋಡಿ, ಇದಂತೂ ಬೈ ಮಾಡಲೇಬೇಕು, ಸಕ್ಕತ್ತಾಗಿದೆ. ನೆಕ್ಸ್ಟ್ ಏನು ಕಾಂಪ್ಯಾಕ್ಟಲ್ಲ 100 ರುಪೀಸಲ್ಲಿ ಸಿಗುತ್ತೆ ಅಷ್ಟೇ, ಏನಿಲ್ಲ ಎಕ್ಸ್ಟ್ರಾ ಏನಿಲ್ಲ. ಓಕೆ ನೋಡಿ ಅಷ್ಟೇ ಆಯ್ತಾ. ಇಲ್ಲೊಂದು ಜಸ್ಟ್ ಟ್ವಿಸ್ಟ್ ಕೊಟ್ಟು ಹೀಗೊಂದು ಕ್ಲಿಪ್ ಹಾಕಿ ಇಲ್ಲೇನಿಲ್ಲ ಟ್ವಿಸ್ಟ್ ಕೊಟ್ಟು ಈ ಥರ ಇಲ್ಲೊಂದು ಕ್ಲಿಪ್ ಹಾಕಿ ಇಲ್ಲೊಂದು ಬೇರ್ಸ್ ಈ ಥರ ಫ್ರೀಯಾಗಿ ಬಿಟ್ಟು ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬಿಟ್ಟು ನೋಡಿ ಎಷ್ಟು ಫೇಸ್. ಇಲ್ಲ ನಾನು ಹೈಲೈಟ್ರ್ ಹಾಕಿದ್ದೀನಿ, ಫೇಸ್ ಹೈಲೈಟ್ ಆಗ್ತಾ ಇದೆ, ಇಲ್ಲ ಹೈಲೈಟ್ರ್ ಹಾಕಿದ್ದೀನಿ, ಇಲ್ಲಿ ಈ ಕಡೆ ಹೈಲೈಟ್ ಹಾಕಿದ್ದೀನಿ, ಇಲ್ಲಿ ಹೈಲೈಟ್ ಹಾಕಿದ್ದೀನಿ. ನಾನು ಜಾಸ್ತಿ ಆಗಬಾರ್ದು ಅಂತ, ಜಾಸ್ತಿ ಹೈಲೈಟು ಆಗಬಾರ್ದು ಅಂತ ಫಸ್ಟ್ ನಾನು ಹೈಲೈಟ್ರ್ ಹಾಕಿಬಿಟ್ಟು ಆಮೇಲೆ ಕಾಂಪ್ಯಾಕ್ಟ್ ಆ್ಯಡ್ ಮಾಡಿದ್ದೀನಿ. ಅಂದರೆ ಡೈರೆಕ್ಟಾಗಿ ನಾವು ಹೈಲೈಟ್ ಹಾಕಿದ್ದೀವಿ ಅಂತಲೂ ಅದು ಗೊತ್ತಾಗಬಾರ್ದು, ಅದಕ್ಕೋಸ್ಕರ ಕಾಂಪ್ಯಾಕ್ಟ್ ಲಾಸ್ಟಲ್ಲಿ ಹಾಕಿದ್ದೀನಿ ಎಲ್ಲದೂ ನಂತರ. ಓಕೆ, ಇದಾಗಿತ್ತು ಇವತ್ತಿನ ಮೇಕಪ್ ಲುಕ್. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ನಾನು ಹೇಳಬೇಕು ನಾನು ವಿಡಿಯೋಸದಲ್ಲೇ ಅನ್ನೋದು ನೆಸಸರಿ ಇರಲಿಲ್ಲ, ಬಟ್ ನನಗೊಂದು ಬೆಸ್ಟ್ ಚೆನ್ನಾಗಿರೋದೊಂದು ನಾವು ಕಡಿಮೆದಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಬೇಕು ಅನ್ನೋದಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಲಿಪ್ಸ್ಟಿಕ್ ಆದರೂ ಇದೇ ಬೇಕು, ಇದೇ ಬ್ರ್ಯಾಂಡ್ ಬೇಕು, ಇದೇ ಇದು ಬೇಕು ಅದೆಲ್ಲ ಏನಿಲ್ಲ. ನಾರ್ಮಲಾಗಿ ಒಂದು 50 ರುಪೀಸ್ದು 100 ರುಪೀಸ್ ಯಾವ ಲಿಪ್ಸ್ಟಿಕಲ್ಲಾದರೂ ಒಂದು ಚೆನ್ನಾಗಿರೋ ರಿಸಲ್ಟ್ ತರ್ಬೋದು. ನಾವು ಹೇಗೆ ಕ್ಯಾರಿ ಮಾಡ್ತೀವಿ, ಒಂದು ಫಂಕ್ಷನ್ಗೆ ಹೋದಾಗ ತಿನ್ನೋದಾಗಲಿ ಅದರಲ್ಲಿ ನೀಟಾಗಿ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಹೋಗುತ್ತೆ. ನಾವು ಹೆಂಗೆ ಇಟ್ಕೊತೀವಿ ಅನ್ನೋದ್ರ ಮೇಲೂ ಬರುತ್ತೆ. ಎಷ್ಟೇ ಜಾಸ್ತಿದಾದರೂ ಬಂತು ಆಯಿಲ್ ಐಟಮ್ಸ್ ಆಗಲಿ ಅದೆಲ್ಲ ತಿಂದಾಗ ಅದು ಆಲ್ಮೋಸ್ಟ್ ಅದು ಹೋಗೇ ಹೋಗುತ್ತೆ. ಆಯಿಲ್ ಐಟಮ್ಸ್ ಎಲ್ಲ ನಾವು ಹೆಂಗೆ ತಿಂತೀವಿ ಅನ್ನೋದ್ರ ಮೇಲೂ ಇರುತ್ತೆ. ಆಯಿಲ್ನೆಲ್ಲ ಇಲ್ಲೆಲ್ಲ ತಾಕ್ಸ್ಕೊತ ತಿಂದರೆ ಅದು ಯಾವುದೇ ಎಷ್ಟೇ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ ಆದ್ರೂ ಅದು ಇರಲ್ಲ. ನಾವು ಹೆಂಗೆ ತಿಂತೀವಿ ಅಥವಾ ಮಾಯ್ಶ್ಚರೈಸರ್ ಆಗಲಿ ಅದು ಆಯಿಲ್ ಕಂಟೆಂಟ್ ಏನೇನು ಇರುತ್ತೆ ಅದು ಏನೇ ತಿನ್ನುವಾಗಲೂ ಸ್ವಲ್ಪ ನಿಧಾನವಾಗಿ ನೀಟಾಗಿ ಒಂದು ಫಿನಿಶಿಂಗಿಂದ ತಿಂದರೆ ಅದು ಬೆಳಗ್ಗೆಯಿಂದ ಸಂಜೆವರೆಗೆ ಅದು ಹಾಗೇ ಇರುತ್ತೆ ಅಂತ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ಮೇಕಪ್ ಇರೋ ಪ್ಲೇಸ್ ನೋಡಿ, ಮೇಕಪ್ ತೆಗೆದಿರೋ ಪ್ಲೇಸ್ ನೋಡಿ, ಮೇಕಪ್ ಹೋಗಿರೋದು. ಯಾವತ್ತೂ ನಮ್ಮ ಸ್ಕಿನ್ ಟೋನ್ ಏನಿದೆಯೋ ಅದಕ್ಕಿಂತ ಲೈಟರ್ ಆಗಿ ಒಂದು ಶೇಡ್ ಮಾತ್ರ ನಮ್ಮ ಸ್ಕಿನ್ನ ವೈಟ್ ಮಾಡ್ಬೋದು ನಾವು ಮೇಕಪ್ಪಲ್ಲಿ. ತುಂಬ ಜಾಸ್ತಿ ಮಾಡಿದಾಗ ಅದು ನಮ್ಮ ನ್ಯಾಚುರಲ್ ಲುಕ್ ಆಗಿರಲ್ಲ. ನೋಡಿ ಈ ಸ್ಕಿನ್ ಟೋನ್ ನೋಡಿ, ಈ ಸ್ಕಿನ್ ಟೋನ್ ಲಿಪ್ಸ್ಟಿಕ್ ತೆಗಿಯೋಕ್ಕೆ ಹೋಗಲ್ಲ, ಲಿಪ್ಸ್ಟಿಕ್ ಹಾಗೆ ಇದೆ. ಒಂಥರ ಆಗಿದೆ.
ನೋಡಿ ನನ್ನ ಫೇಸಲ್ಲಿ ಮೇಕಪ್ ಇಲ್ಲ, ಬಟ್ ಲಿಪ್ಸ್ಟಿಕ್ ಇರೋದ್ರಿಂದ ಫೇಸ್ ಹೈಲೈಟ್ ಆಗ್ತದೆ. ಲಿಪ್ಸ್ಟಿಕ್ ಅಂತೂ ಪ್ರತಿಯೊಬ್ಬರು ಫೇಸಲ್ಲೂ ಲಿಪ್ಸ್ಟಿಕ್ ಇರಲೇಬೇಕು, ಲೈಟ್ ಆಗಲಿ ಡಾರ್ಕ್ ಆಗಲಿ. ಲೈಟ್ ಮಾತಾಡುವಾಗಲೂ ನಮ್ಮ ಫೇಸ್ ಡಲ್ ಆಗಲ್ಲ, ಆ ಥರ ಇರ್ಬೇಕು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ 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 ಬಾಯ್.